ಪ್ರವಾಸಿ ತಾಣ ತರ ನಾವು 2 ದಿನ 3 ದಿನ ಬರ್ತೀವಿ, ಎರಡು ದಿನ 3 ದಿನ ಇದ್ದು ಹೋಗ್ತೀವಿ ಅಂದ್ರೆ ನಮ್ಮ ಈ ಒಂದು ನಿಯಮದ ಪ್ರಕಾರ ಅಥವಾ ಶಬರಿಮಲೆ ಪದ್ಧತಿಯ ಪ್ರಕಾರ ಎಲ್ಲೂ ಇಲ್ಲ. ಮತ್ತೆ ಮಾಲೆ ಅನ್ನೋದು ಇಲ್ಲಿ ಹಾಕ್ಸ್ಕೊಂಡು ಅಲ್ಲೆಲ್ಲ ಹೋಗಿ ಬಿಚ್ಚೋಕೆ ಆಗೋದಿಲ್ಲ. ಇಡುಮುಡಿ ತುಂಬಾ ಶ್ರೇಷ್ಠವಾದಂಥದ್ದು. ಇಡುಮುಡಿಯ ಮಹತ್ವ ಮತ್ತೆ ತುಪ್ಪದ ಕಾಯಿ ಅಂದ್ರೆ ಅದಕ್ಕೆ ಆದಂತ ಒಂದು ಗೌರವ ಇದೆ. ಬಹಳ ಪ್ರೀತಿಯಿಂದ ಭಯಭಕ್ತಿಯಿಂದ ಸೇವೆ ಮಾಡಿ, ಭಯಭಕ್ತಿಯಿಂದ ವ್ರತಾಚರಣೆ ಮಾಡಿ ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಬಯಸ್ತಾ, ಸ್ವಾಮಿಯೇ ಶರಣಮಯ್ಯಪ್ಪ. ಪ್ರತಿಯೊಬ್ಬರು ಕೂಡ ಶಬರಿಮಲೆಗೆ ಹೋಗ್ಲಿಕ್ಕೆ ಆಸೆ ಇರುತ್ತೆ ಎಲ್ರಿಗೂ. ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ಪ್ರವಾಸಿ ತಾಣ ತರ ನಾವು 2 ದಿನ 3 ದಿನ ಬರ್ತೀವಿ, ಎರಡು ದಿನ 3 ದಿನ ಇದ್ದು ಹೋಗ್ತೀವಿ ಅಂದ್ರೆ ನಮ್ಮ ಈ ಒಂದು ನಿಯಮದ ಪ್ರಕಾರ ಅಥವಾ ಶಬರಿಮಲೆ ಪದ್ಧತಿಯ ಪ್ರಕಾರ ಎಲ್ಲೂ ಇಲ್ಲ. ನಿಯಮ ಇರೋದೇ 48 ದಿನ ಅಂತ. ಸ್ವಾಮಿ ಅದನ್ನ ನಾವು ಕಮ್ಮಿ ಮಾಡ್ಕೊಂತೀವಿ, ಹೊಸಿ ತುಂಡಾಗ್ತೀವಿ ಅಂದ್ರೆ ಅದು ತುಂಡಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗಿನ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅಂದ್ರೆ ಎಲ್ಲ ಜನ ತುಂಬಾ ಬ್ಯುಸಿ ಆಗಿರ್ತಕ್ಕಂಥ ಜನ, ಕೆಲಸ ಕಾರ್ಯಕ್ರಮ ಆ ವಿಚಾರದಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಇದನ್ನ ನೀವು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ತಪ್ಪು ಮಾಹಿತಿ ಕೊಡ್ಲಿಕ್ಕೆ ಆಗೋದಿಲ್ಲ. ನಿಯಮ ಅಂದ್ರೆ ಪರ್ಫೆಕ್ಟ್ ಆಗಿ 48 ದಿನಾನೇ ನಿಯಮ ಇರೋದು. ನಿಯಮ 48 ದಿನ ಇದ್ರೂ ಕೂಡ ಈ ತರ ಮಾಡ್ಬೋದು ಅಂತ ಕೆಲವೊಬ್ರು ಹೇಳಿದ್ದಾರೆ ನಮಗೆ. ಹೇಗೆ ಹೇಳಿದ್ದಾರೆ ಅಂದ್ರೆ, ನೀವು ಮಾಲೆ ಹಾಕೊಳ್ಳದೇನೆ ಈಗ ಕೆಲಸಕ್ಕೆ ಪೊಲೀಸಿನ ಉದ್ಯೋಗಕ್ಕೆ ಹೋಗ್ತಕ್ಕಂಥವ್ರಿಗೆ ಶೂ ಹಾಕೊಳ್ಳೋಂಥದ್ದು ನೆಸೆಸಿಟಿ ಇರುತ್ತೆ. ಅವರ ಒಂದು ಕಾಯಕಕ್ಕೆ ವಿರುದ್ಧವಾಗಿ ನಾವು ನಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥವ್ರಿಗೆ ಕೆಲಸದ ಒತ್ತಡ ಇರ್ತಕ್ಕಂಥವ್ರಿಗೆ 48 ದಿನ ವಿತೌಟ್ ಮಾಲೆ ಹಾಕ್ದೇನೆ ವ್ರತದಲ್ಲಿ ಇರ್ಬೋದು. ಎಲ್ಲ ಕಾಮ ಕ್ರೋಧ ಮದ ಮತ್ಸರಗಳನ್ನೆಲ್ಲನೂ ದೂರ ಮಾಡಿ ಸಂಸಾರದಿಂದ ನಾವು ಸಂಸಾರದಲ್ಲೇ ಇದ್ರೂ ಕೂಡ ಎಲ್ಲವನ್ನು ನಾವು ತ್ಯಜಿಸಿ ಖಂಡಿತವಾಗ್ಲೂ ವ್ರತವನ್ನು ಮಾಡಿಕೊಂಡು ಅನಂತರ ಅವ್ರ ಸಮಯ ಸಿಕ್ಕದ ಮೇಲೆ ಕೂಡ ಹೋಗ್ಬೋದು ಅಂತ ಕೆಲವೊಂದು ಜನ ಹೇಳ್ತಾರೆ. ಇದು ನಮಗೆ ಗೊತ್ತಿರ್ತಕ್ಕಂಥ ವಿಷಯ. ಬಟ್ ಆದ್ರೆ 48 ದಿನ ವ್ರತ ಬೇಕೇ ಬೇಕು. ಮಂಡಲ ಕಾಲ ಯಾಕೆ ಸ್ವಾಮಿ ಮಂಡಲ ಕಾಲದಲ್ಲಿ ನಾವು ವ್ರತ ಮಾತ್ರ 48 ದಿನ ಬೇಕಾ ಅಂತ ಕೇಳ್ತಾರೆ. ಆ 48 ದಿನ ವ್ರತ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಈ ಪಂಚೇಂದ್ರಗಳನ್ನ ನಾವು ಅಧೀನದಲ್ಲಿ ಇಟ್ಕೋಬೇಕಂತ ಹೇಳಿದ್ರೆ ನಮಗೆ 48 ದಿನ ಅವಕಾಶ ಬೇಕಾಗತ್ತೆ. 48 ದಿನ ಅಂತ ಹೇಳಿದ್ರೆ ಏನಂದ್ರೆ, ಮಂಡಲ ಕಾಲ ಅಂದ್ರೆ ನೋಡಿ 27 ನಕ್ಷತ್ರಗಳು ಬರುತ್ತೆ. 27 ನಕ್ಷತ್ರಗಳು ಮತ್ತೆ 12 ರಾಶಿಗಳು ಮತ್ತೆ 9 ನವಗ್ರಹಗಳು ಅಂತ ಬರುತ್ತೆ. ಆಗ 27 ಮತ್ತೆ 12 ಮತ್ತೆ 9 ಅಂದ್ರೆ ಅಲ್ಲಿಗೆ 48 ಕಂಪ್ಲೀಟ್ ಆಗಿ ಆ 48 ಡೇಸ್ ಆಗುತ್ತೆ. ಆ ಒಂದು ಮಂಡಲ ಕಾಲ, ಆ ಒಂದು ನವಗ್ರಹಗಳ ಆ ರಾಶಿ, ಆ ಅಧಿಪತಿಗಳ ಒಂದು ಅಧೀನದಲ್ಲಿರ್ತಕ್ಕಂಥ ಆ ದಿನಗಳನ್ನು ನಾವು ಒಂದು ಮಂಡಲ ಕಾಲವಾಗಿ ತೃಪ್ತಿಯಾಗಿ ಪೂಜೆ ಮಾಡಿದರೆ ನಮಗಿರ್ತಕ್ಕಂಥ ಯಾವುದೇ ರೀತಿ ತೊಂದರೆ ತಾಪತ್ರಗಳು ದೂರ ಆಗುತ್ತೆ ಅನ್ನೋದು ದೊಡ್ಡವರು ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥ ಅಥವಾ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಿಂದ ನಾವು ತಿಳ್ಕೊಂಡಿದ್ದೀವಿ. ಯಾರು ಗುರು ಆಗಿರ್ತಾರೆ ಅವರಿಗೆ, ಯಾರಿಗೆ ಅರ್ಹರಾಗಿರ್ತಾರೆ ಮಾಲೆ ಹಾಕ್ಲಿಕ್ಕೆ, ಅಂಥವ್ರ ಕೈಯಿಂದ ಮಾಲೆ ಹಾಕ್ಸ್ಕೋಬೇಕು. ಮತ್ತೆ ಮಾಲೆ ಅನ್ನೋದು ಇಲ್ಲಿ ಹಾಕ್ಸ್ಕೊಂಡು ಅಲ್ಲೆಲ್ಲ ಹೋಗಿ ಬಿಚ್ಚೋಕೆ ಆಗೋದಿಲ್ಲ, ಅದು ಸೂಕ್ತ ಅಲ್ಲ. ಮಾಲೆ ಹಾಕೋದು ಇಲ್ಲ ಒಂದು ಅರ್ಚಕರು ಹಾಕ್ಬೋದು, ಮೇನು ಗುರುಸ್ವಾಮಿಗಳೇ ಹಾಕ್ಬೇಕು, ಇಲ್ಲ ಅಂದ್ರೆ ಅರ್ಚಕರು ಹಾಕ್ಬೋದು. ಅದು ಬಿಟ್ಟರೆ ತಾಯಿ ಹಾಕ್ಬೋದು. ತನ್ನ ಜನ್ಮ ತಾತೆ ಆಗಿರ್ತಕ್ಕಂಥ ತಾಯಿ, ಆ ತಾಯಿಯವರ ಒಂದು ಪಾದಕ್ಕೆ ನಮಸ್ಕಾರ ಮಾಡಿ ಆ ರುದ್ರಾಕ್ಷಿ ಮಾಲೆ ಮತ್ತೆ ಏನು ಶ್ರೀಗಂಧದ ಮಾಲೆ ಅಥವಾ ತುಳಸಿ ಮಾಲೆ ಅಂತ ಏನು ವಿಷ್ಣುಗೆ ಮತ್ತೆ ಶಿವನಿಗೆ ಏನು ಪ್ರಿಯವಾಗಿರುತ್ತೆ ಆ 2 ಮಾಲೆಗಳನ್ನು ತುಳಸಿ ಗಿಡಕ್ಕೆ ಹಾಕಿ ತುಳಸಿ ಗಿಡಕ್ಕೆ ಪೂಜೆ ಅಂತಕ್ಕದ್ದು ಮಾಡಿ ತನ್ನ ತಾಯಿಯ ಕೈಯಿಂದ ಯಾರೂ ಸಿಗದೇ ಇರತಕ್ಕಂಥ ಸಂದರ್ಭ ಬಂದಾಗ ವ್ರತನ ನಾವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ತುಳಸಿ ಮಾಲೆ ಅಂತಕ್ಕದ್ದನ್ನು ಆ ಒಂದು ತುಳಸಿ ಗಿಡಕ್ಕೆ ಇಟ್ಟು ಆ ತಾಯಿಗೆ ನಮಸ್ಕಾರ ಮಾಡಿ ತನ್ನ ಜನ್ಮದಾತೆ ಆದಂಥ ತಾಯಿ ಕೈಯಿಂದ ಮಾಲೆ ಹಾಕ್ಸ್ಕೋಬೋದು. ಆ ವ್ರತ ಅಂತಕ್ಕದ್ದು ಬಹಳ ಶ್ರೇಷ್ಠವಾಗಿರುತ್ತೆ. ಮೊದಲು ಮಾಲೆ ಹಾಕೋಕ್ಕಿಂತ ಮುಂಚಿತವಾಗಿ ತಂದೆ ತಾಯಿ ಹತ್ರ ಅಪ್ಪಣೆ ತಗೊಂಡು ಅಥವಾ ಅವರ ಪೋಷಕರ ಹತ್ರ ಅಪ್ಪಣೆ ತಗೊಂಡು ಅಥವಾ ತನ್ನ ಹೆಂಡತಿ ಹತ್ರ ಅಪ್ಪಣೆ ತಗೊಂಡು ಮಾಲೆ ಹಾಕಬೇಕು. ಮಾಲೆ ಹಾಕೋದು ನೆನ್ನೆ ಎಲ್ಲ ಶಾಕಾಹಾರಿಗಳು ಇನ್ನೊಂದು ಮತ್ತೊಂದು ಪಾನೀಯಗಳನ್ನೆಲ್ಲ ತಿಂದು ಬೆಳಿಗ್ಗೆ ಬಂದಿದ ತಕ್ಷಣ ಮಾಲೆ ಹಾಕೊಳ್ಳೋದು ಅದು ಪದ್ಧತಿ ಪ್ರಕಾರ ಪದ್ಧತಿ ಅಲ್ಲ. ಪದ್ಧತಿ ಅಂತಂದು ಏನಂದ್ರೆ, ಇವತ್ತು ನಾವು ಮಾಲೆ ಧರಿಸ್ತೀವಿ ಅಂತ ಹೇಳಿದ್ರೆ ಇದರ ಹಿಂದೆ 5 ದಿನಗಳು ನಮ್ಮ ಎಲ್ಲ ದಿನನಿತ್ಯ ಕರ್ಮಗಳು ಏನು ಕೆಲವೊಬ್ಬರಿಗೆ ದುರ್ಚಟಗಳು ಇರ್ತವೆ ಅವನ್ನೆಲ್ಲ ತ್ಯಜಿಸಿ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿ ವೆಜಿಟೇರಿಯನ್ ಅಂತಕ್ಕದ್ದು ನಮ್ಮ ಸಸ್ಯಾಹಾರಿಗಳನ್ನು ಯೂಸ್ ಮಾಡಿ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಏನೇ ಒಂದು ಇದ್ದಿದ್ರು ಕೂಡ ಅದನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಪರಿಶುದ್ಧ ಮಾಡಿಕೊಂಡು ಮನೆಯನ್ನು ಶುದ್ಧಿ ಮಾಡಿಕೊಂಡು ಮನಸ್ಸನ್ನು ಶುದ್ಧಿ ಮಾಡಿಕೊಂಡು
ನಾವು ಆ ಒಂದು ಪವಿತ್ರವಾದಂತಹ ತುಳಸಿ ಮಾಲೆ ಆಗ್ಬೋದು, ಅಥವಾ ಗಂಧದ ಮಾಲೆ ಆಗಿರ್ಬೋದು, ಅಥವಾ ರುದ್ರಾಕ್ಷಿ ಮಾಲೆ ಆಗಿರ್ಬೋದು. ಮಾಲೆ ಧರಿಸಿದ ನಂತರ ಇದು ಸರ್ಪಗಾವಲು ಮಾಲೆ. ಇದು ಸರ್ಪಗಾವಲು ಅಂದ್ರೆ ನಮಗೆ ಯಾವಾಗಲೂ ಭಯ ಬೀಳಿಸ್ತಕ್ಕಂಥ ಒಂದು ಗೋಡೆ, ಒಂದು ದೊಡ್ಡದಾದಂಥ ಒಂದು ಗೋಡೆ. ಎಂಥ ಆಪತ್ತು ಬಂದರೂ ಕೂಡ ಈ ಒಂದು ಸರ್ಪಗಾವಲು ನಮ್ಮನ್ನು ತಡೆಯುತ್ತೆ ಅನ್ನೋಂಥ ನಂಬಿಕೆ ನಮಗೆ. ಯಾಕೆಂದ್ರೆ ನಾವೇ ತಿಳಿದು ಮತ್ತೆ ನಾವು ತಪ್ಪು ಮಾಡಲಿಕ್ಕೆ ನಮ್ಗೆ ಭಯ ಆಗುತ್ತೆ. ಯಾಕೆಂದ್ರೆ ಇಲ್ಲಿದೆ, ನಮ್ಮಲ್ಲಿ ಎಲ್ಲೋ ಒಂದು ಸರ್ಪ ಇದೆ ಅಂತೇಳಿ. ಹಾಗಾಗಿ ಆ ನಿಯಮ ಬಹಳ ಕಠಿಣವಾದಂತಹ ನಿಯಮ. ಆ ನಿಯಮ ಎಲ್ಲರೂ ಫಾಲೋ ಮಾಡಿದ್ರೇನೆ ಅಲ್ಲಿಗೆ ಆ ವ್ರತ ಕಂಪ್ಲೀಟ್ ಆಗ್ಲಿಕ್ಕೆ ಸಾಧ್ಯ. ಆ ನಿಯಮ ಏನಂದ್ರೆ, ಮನಸ್ಸನ್ನ ಫಸ್ಟ್ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಮೊದಲನೇದಾಗಿ ತನ್ನ ಮನಸ್ಸು ಹತೋಟಿಯಲ್ಲಿರ್ತಕ್ಕದ್ದು. ನಾವು ನೋಡಬಾರದನ್ನು ನೋಡ್ತೀವಿ, ಅದು ಆಟೋಮೆಟಿಕ್ ಆಗಿ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ನಮ್ಮ ಕಲ್ಪನೆ ಅಂತಕ್ಕದನ್ನ ಅಲ್ಲಿಗೆ ಕಡಿತಾಗಿ, ಸ್ವಾಮಿ ಇದು ನಿನ್ನ ಒಂದು ಸಂಕಲ್ಪ, ಇದೇನೋ ಆಗ್ತಿದೆ ನನಗೆ ಅಂತಕ್ಕಂಥದ್ದು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ತುಂಬಾ ವಿಶೇಷವಾದದ್ದು. ಮೊದಲು ನಿಯಮಗಳು ಅಂದ್ರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ, ಮೊದಲನೇದಾಗಿ ಮಾಲೆ ಹಾಕಿದವರು ಸೂರ್ಯ ಉದಯ ಆಗೋಕ್ಕಿಂತ ಮುಂಚಿತವಾಗಿ ಎದ್ದು ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮಾಡಿ ತಮ್ಮ ಮನೆಯಲ್ಲಿ ಹೇಗೆ ಅನುಕೂಲವಾಗಿರುತ್ತೋ ಹಂಗೆ ಒಂದು ಸ್ವಾಮಿಯ ಒಂದು ಫೋಟೋನ ಇಟ್ಟು ಅಲ್ಲಿ, ಅಥವಾ ಸ್ವಾಮಿಯ ಫೋಟೋ ಇಲ್ದಿದ್ರು ಒಂದು ದೀಪವನ್ನು ಇಟ್ಟು ಆ ದೀಪಕ್ಕೆ ನಾವು ಪೂಜೆಯನ್ನು ತಕ್ಕದ್ದು ಮಾಡಿ ಆರತಿಯನ್ನು ಮಾಡಿ, ಭಗವಂತ ಪರಂಜ್ಯೋತಿ ಸ್ವರೂಪನಾದಂಥ ನೀನು ಈ ಜ್ಯೋತಿ ಮುಖಾಂತರದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ವ್ರತ ನಿಯಮದ ಪ್ರಕಾರ ಪೂಜೆ ಅಂತಕ್ಕದ್ದು, ಪ್ರಥಮ ಪೂಜಾ ಅಂತಕ್ಕದ್ದು ಆರಂಭ ಮಾಡಬೇಕು. ಅದು ಬ್ರಾಹ್ಮ್ಯ ಮುಹೂರ್ತದಲ್ಲಿ. ಬ್ರಾಹ್ಮ್ಯ ಮುಹೂರ್ತ ಬೆಳಿಗ್ಗೆ 4 ರಿಂದ 6 ಗಂಟೆಗೆ ಬರ್ತಕ್ಕಂಥ ಬ್ರಾಹ್ಮಿ ಮುಹೂರ್ತ. ಅದಕ್ಕೆ ಸಾಮಾನ್ಯವಾಗಿ 6 ಗಂಟೆ ಒಳಗಡೆ ಸೂರ್ಯ ಉದಯ ಅದಕ್ಕೆ ಆಗೋಕ್ಕಿಂತ ಮುಂಚಿತವಾಗಿ ನಾವು ಪೂಜೆ ಅಂತಕ್ಕದ್ದು ಸಲ್ಲಿಸಿದ್ರೆ ಮಹಾಲಕ್ಷ್ಮಿ ದೇವತೆಗಳು ಓಡಾಡ್ತಾ ಇರ್ತಾರೆ, ಅವ್ರು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅಂತಕ್ಕಂಥದ್ದು ಹಿರಿಕರು ಹೇಳ್ಕೊಂಡು ಬಂದಿರತಕ್ಕಂಥದ್ದು ಮತ್ತೆ ವೇದ ಪುರಾಣಗಳಲ್ಲಿ ಕೂಡ ಉಲ್ಲೇಖ ಇದೆ. ಹಾಗಾಗಿ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಎದ್ದು ನಾವು ಪೂಜೆ ಮಾಡ್ತಕ್ಕದ್ದು. ಆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠ. ಹಾಗೆ ನಮಗೆ ಸಂಜೆ ಉದಯ ಅಸ್ತಮ ಆದಮೇಲೆ, ಉದಯ ಆಗೋಕ್ಕಿಂತ ಮುಂಚಿತ ಮತ್ತೆ ಉದಯ ಅಸ್ತಮ ಆದಮೇಲೆ ಸ್ನಾನಾದ್ರಿ ನಿತ್ಯ ಕರ್ಮಗಳನ್ನು ಮಾಡಿ, ಸಾಧ್ಯವಾದರೆ ಪಕ್ಕದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಇದ್ರೂ ಕೂಡ ಹೋಗ್ಬೋದು. ಇಲ್ಲ ಏನೂ ಅವಕಾಶ ಇಲ್ಲ ಅಂದರೆ ಒಂದು ದೀಪ ಇಟ್ಟು ದೇವ್ರ ಪೂಜೆ ಅಂತಕ್ಕದ್ದು ಮಾಡಿ ಅಲ್ಲೂ ಕೂಡ ಶರಣಘೋಷವನ್ನು ಮಾಡಿ ನಿಯಮ ನಿಷ್ಠೆಯಿಂದ ನಾವು ದೇವ್ರ ಪೂಜೆ ಮಾಡಿದ್ರೆ ಆ ವ್ರತ ಅಂತಕ್ಕದ್ದು 48 ದಿನ ಕಂಪ್ಲೀಟ್ ಆಗುತ್ತೆ. ಆಹಾರ ಪದ್ಧತಿಗಳು ಒಬ್ಬೊಬ್ಬರಿಗೆ ಒಂದೊಂದು ಥರ ಆಹಾರ ಪದ್ಧತಿಗಳು ಇರುತ್ತೆ. ಈಗ ಹಳ್ಳಿ ಕಡೆ ಇರ್ತಕ್ಕಂಥ ಜನಕ್ಕೆ ಈ ಟಿಫನ್ ಅಂತಕ್ಕದ್ದೇ ಗೊತ್ತಿರೋದಿಲ್ಲ, ಬರೀ ಬೆಳಗ್ಗೆ ಎದ್ದ ತಕ್ಷಣ ಮುದ್ದೆ ಮಾಡ್ಕೊಂಡು ತಿನ್ನೋಂಥವ್ರು ಇರ್ತಾರೆ. ಆಹಾರಕ್ಕೆ ಸಸ್ಯಾಹಾರಿಯನ್ನು ಮಾತ್ರ, ಆದರೆ ಮಾಂಸಾಹಾರಿ ಅಲ್ಲ. ಆ ಸಸ್ಯಾಹಾರಕ್ಕೆ ನೀವು ಏನು ಬೇಕಾದರೂ ಉಪಯೋಗ ಮಾಡ್ಕೊಂಡು ತಿನ್ಬೋದು. ಕೆಲವೊಂದು ಜನ ಹೇಳ್ತಾರೆ, ಸ್ವಾಮಿ ನಾವು ರಾತ್ರಿ ಹೊತ್ತು ಫಲಹಾರ ಮಾತ್ರ ತಿಂತೀವಿ, ಒಂದು ಅರ್ಧ ಹೊತ್ತೆ ಊಟ ಮಾಡಬೇಕು ಅಂತ ಹೇಳ್ತಾರೆ. ಅದು ಏನಕ್ಕೆ ಹೇಳ್ತಾರೆ ಅಂದರೆ ಅದಕ್ಕೊಂದು ರೀಸನ್ ಇದೆ. ನಾವು ಅಲ್ಲಿ ನಡೆಯೋಕೆ 48 ಮೈಲಿಗಳು ನಡಿಬೇಕು, ನಮ್ಮ ಆಹಾರ ನಮ್ಮ ದೇಹವನ್ನು ದಂಡಿಸಬೇಕು, ತೀರಾ ನಾವು ತಿಂದರೆ ಸರಿ ಇರಲ್ಲ ಅಂತಕ್ಕಂಥದ್ದೊಂದು ಭಾವನೆ ಇರುತ್ತೆ. ಅದು ಇರ್ಬೋದು. ಆದರೆ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಆಹಾರ ಪದ್ಧತಿಯನ್ನು ನೇಮನ ಮಾಡೋದಿಲ್ಲ. ಸಾಧ್ಯವಾದಷ್ಟು ನಾವು ನಿನ್ನಲ್ಲಿ ಏನು ಸಿಗುತ್ತೋ ಅದೇ ನೈವೇದ್ಯಕ್ಕೆ ಭಗವಂತ ಅಂತ ಇಟ್ಟು ಅದನ್ನು ಉಪಹಾರ ಮಾಡುವಂಥ ನಾವು ಆಹಾರ ಪದ್ಧತಿ ಹೇಳ್ತೇವೆ. ನಮಗೆ ಬೇಕಾಗಿರೋದು ಆಹಾರ ಪದ್ಧತಿಗಿಂತ ಮುಖ್ಯವಾಗಿ ನಿಶ್ಚಲವಾದ ಮನಸ್ಸು, ನಿಶ್ಚಲವಾದಂಥ ನೋಟ, ನಿಶ್ಚಲವಾದಂಥ ಕೇಳುವಂತಹ ಒಂದು ಕೀರ್ತನೆಗಳು. ನಮ್ಮಲ್ಲಿ ಯಾವುದೇ ರೀತಿ ಆಕ್ರೋಶ ಇಲ್ಲದೆ ಬೇರೆಯವ್ರನ್ನ, ನಾವು ಇನ್ನೊಬ್ಬರನ್ನ ಯಾವುದೇ ರೀತಿ ಕೆಟ್ಟದಾಗಿ ನಾವು ಯೋಚನೆ ಮಾಡದೆ, ಕೆಟ್ಟದಾಗಿ ಮಾತನಾಡದೆ ಇರತಕ್ಕಂಥದ್ದು ಅದು ನಿಯಮದಲ್ಲಿ ತುಂಬ ಶ್ರೇಷ್ಠವಾದಂಥದ್ದು ನಿಯಮ. ಅದೇ ಈ 5 ಪಂಚೇಂದ್ರಗಳಲ್ಲೂ 18 ಮೆಟ್ಟಲ್ಲಿ ಪಂಚೇಂದ್ರಗಳು ಹೇಳಿದ್ನಲ್ಲ, ಕಿವಿ, ಮೂಗು, ನಾಲಿಗೆ ಮತ್ತು ಸ್ಪರ್ಶ, ಕಣ್ಣು ಅಂತ ಏನು ಹೇಳಿದೆ ಅದೇ ರೀತಿ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಆ ಒಂದು ಅಧೀನದಲ್ಲಿ ಇಟ್ಕೊಂಡು ನಾವು ಹೋದರೆ ಕಠಿಣವಾಗಿದ್ರೂ ಕೂಡ ಬಹಳ ಚೆನ್ನಾಗಿ ಆಗುತ್ತೆ, ಅವರು ಕೂಡ ಶ್ರೇಯಸ್ಸಾಗ್ತಾರೆ. ಮತ್ತೆ ಆಗ್ಲೇ ನೀವು ವಿಶೇಷವಾಗಿ ಕೇಳಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳು ಋತುಮತಿ, ಹೆಣ್ಣು ಮಕ್ಕಳು ಶಬರಿಮಲೆಗೆ ಹೋಗ್ಬಾರ್ದು ಅನ್ನೋಂಥ ಟಾಪಿಕ್ ಬಂದಿತ್ತು. ಅದರ ಪ್ರಕಾರ ಹೇಳ್ಬೇಕಂದ್ರೆ ಇದು ನಾವಲ್ಲ, ಆಗಿನ ಪುರಾತನ ಕಾಲದಿಂದ, ಆಗಿನ ಎಷ್ಟೋ ವರ್ಷಗಳ ಹಿಂದೆ ಬಂದಿರತಕ್ಕಂಥ ಶಬರಿಮಲೆ ಗುರುತಿರ್ತಕ್ಕಂಥ ನಂಬಿಯಾರವರಿಂದ ಆಗಿರ್ಬೋದು, ನಮ್ಮ ಆಚಾರ ಗುರುಸ್ವಾಮಿ ಅವರಿಂದ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರಣ್ಣ ಅವ್ರ ಕಡೆಯಿಂದ ಆಗಿರ್ಬೋದು, ಮತ್ತು ಶಿವರಾಮಣ್ಣ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿಗಳು ನಮ್ಗೆ ಸಿಕ್ಕಿರುವಂಥ ಪ್ರಕಾರ ಹೆಣ್ಣು ಮಕ್ಕಳು ಯಾಕೆ ಹೋಗಬಾರ್ದು ಅನ್ನೋದಕ್ಕೆ ಋತುಮತಿಯ ಚಕ್ರ ಇರೋದ್ರಿಂದ ಅವ್ರಿಗೇನಾಗುತ್ತೆ, ಋತು ಯಾವಾಗ 28 ದಿನಕ್ಕೆ, 14 ದಿನಕ್ಕೆ, 15 ದಿನಕ್ಕೂ ಆಗುವಂಥ ಸಂದರ್ಭ ಬರುತ್ತೆ. ಹೆಣ್ಣು ಮಕ್ಕಳಿಗೆ ಸೂತಕ ಜಾಸ್ತಿ ಆಗ್ತಕ್ಕಂಥದ್ದು.
ಹಾಗಾಗಿ ಆ 48 ದಿನಗಳು ಕಂಪ್ಲೀಟ್ ಆಗಿ ನಾವು ವ್ರತ ನಿಯಮವನ್ನು ಪಾಲಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಚಿಕ್ಕ ಮಕ್ಕಳು ಅಂದರೆ ಡೇ 1 ಹಿಡಿದು 10 ವರ್ಷದವರೆಗೂ, ಅಂದರೆ ಈಗಿನ ಕಾಲದಲ್ಲಿ 9 ವರ್ಷಕ್ಕೆ ಮೆಚೂರ್ಡ್ ಆಗ್ತಕ್ಕಂಥ ಸಂದರ್ಭ ಇರೋದ್ರಿಂದ ಆಗುವ ಸಂಕೇತಗಳಿದ್ದರೆ ಹೆಣ್ಣು ಮಕ್ಕಳು ಗೊತ್ತಾಗತ್ತೆ, ಅವ್ರು ಕಳಿಸೋಲ್ಲ ಶಬರಿಮಲೆಗೆ. ಋತುಮತಿ ಆಗದೇ ಇದ್ದರೆ ಸೀದಾ ಹೋಗಿ ಸ್ವಾಮಿಗೆ ನಮಸ್ಕಾರ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದು. ಅಂದರೆ ಅಲ್ಲಿ ಸೂತಕ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ. ಮತ್ತು ಅದೇ ರೀತಿಯಲ್ಲಿ ನಿಯಮ ಪಾಲಿಸ್ಕೊಂಡು ಹೋಗಬೇಕು ಅನ್ನೋದು ಭಾಳ ಮುಖ್ಯ. ಅದೇ ರೀತಿ 50 ವರ್ಷಗಳ ಮೇಲ್ಪಟ್ಟವರಿಗೆ ಕೆಲವೊಂದು ಜನಗಳಿಗೆ ಈಗ ಎಷ್ಟೋ ಜನಗಳಿಗೆ ಗರ್ಭಕೋಶ ತೆಗೆದುಬಿಟ್ಟು ಇಲ್ಲ ಸ್ವಾಮಿ ನಮ್ದು ಏದು ಅಂಟು ಮುಟ್ಟು ಸೂತಕ ಇಲ್ಲ, ನಾವು ದರ್ಶನಕ್ಕೆ ಹೋಗಂದ್ರೆ ಬಿಡ್ತಿಲ್ಲ. ಅವರು ಸರ್ಟಿಫಿಕೇಟ್ ಎತ್ಕೊಂಡೋದ್ರು ಕೂಡ ಬಿಡ್ತಾ ಇಲ್ಲ. 50 ವರ್ಷ 55 ವರ್ಷ ಕಳೆದು ಅವರಿಗೆ ನ್ಯಾಚುರಲ್ ಆಗಿ ಆಗಿರ್ತಕ್ಕಂಥ ಏನು ಋತು ಅಂತಕ್ಕಂಥ ನಿಂತಿರುತ್ತೆ, ಆಗ ಅವರು ಮತ್ತೆ ಪುನಃ ಮಾಲೆ ಹಾಕ್ಕೊಂಡು ದರ್ಶನ ಮಾಡೋಂಥದ್ದು ಪದ್ಧತಿ ಅಂತಕ್ಕಂಥದ್ದು ಹಿರಿಕರು ಹೇಳ್ಕೊಟ್ಟಿದ್ದಾರೆ. ಆದ್ದರಿಂದ ಹೆಣ್ಣು ಮಕ್ಕಳು ಬಂದುಬಿಟ್ಟು ಶಬರಿಮಲೆಗೆ ಹೋಗ್ಬೇಕಾದ್ರೆ 1 ರಿಂದ 10, 12 ವರ್ಷ ಆಗಿದ್ದಿದ್ದು ಈಗ 10 ವರ್ಷ. ಅದಾದ ನಂತರ ದೊಡ್ಡವರು ಬಂದುಬಿಟ್ಟು 50 ವರ್ಷ ಮೇಲ್ಪಟ್ಟವರು ಅವರ ಜೀವನ ಅವಧಿಯಷ್ಟುವರೆಗೂ ಶಬರಿಮಲೆಗೆ ಯಾತ್ರೆ ಮಾಡ್ಬೋದು. ಇದು ಬಂದಿರತಕ್ಕಂಥ ನಿಯಮ. ಮಾಲೆಯನ್ನು ಹಾಕಿದ್ರೆ ಮಾತ್ರನೇ ಈ 18 ಮೆಟ್ಟಲಿಗೆ ಮಾಲೆಯನ್ನು ಹಾಕಿ ಇಡುಮುಡಿಯನ್ನು ಕಟ್ಟಿದ್ರೆ ಮಾತ್ರನೇ ಈ 18 ಮೆಟ್ಟಲು ಹತ್ತೋದಕ್ಕೆ ಅವಕಾಶ ಸಿಗುತ್ತೆ. ಇಲ್ಲದ ಇದ್ರೆ ತಾವು ಸಿವಿಲ್ ಆಗಿ ಹೋಗ್ಬೇಕಾದ್ರೆ ಈಗಾಗಲೇ ಹಿಂದಿನ ಒಂದು ಬಾಗಿಲಿಂದ ಪಕ್ಕದ ಭಾಗದಿಂದ ಶಬರಿಮಲೆಗೆ ಹೋಗುವಂಥ ಒಂದು ದಾರಿ ಇದೆ, ಅಲ್ಲಿಂದ ಬಿಡ್ತಾರೆ, ದರ್ಶನ ಮಾಡ್ಬೋದು. ಆದರೆ ಈ ಪವಿತ್ರವಾದಂಥ ಒಂದು ಮೆಟ್ಟಿಲುಗಳನ್ನು ನಾವು ಹತ್ತಬೇಕಾದ್ರೆ ತಲೆಯ ಮೇಲೆ ನಮ್ಮ ಇಡುಮುಡಿ ಇರಬೇಕು. ಕೊರಳಲ್ಲಿ ನಾವು ವ್ರತವನ್ನು ಆಚರಿಸಿ ಮಾಲೆಯನ್ನು ಧರಿಸಿದ್ರೆ ಮಾತ್ರನೇ ನಾವು 18 ಮೆಟ್ಟಲು ಎತ್ತಕ್ಕೆ ವಿಷಯ ಆಗುತ್ತೆ. ಇಡುಮುಡಿ ತುಂಬ ಶ್ರೇಷ್ಠವಾದಂಥದ್ದು. ಇಡುಮುಡಿಯ ಮಹತ್ವ ಮತ್ತು ತುಪ್ಪದ ಕಾಯಿ ಅಂದರೆ ಅದಕ್ಕೆ ಆದಂಥ ಒಂದು ಗೌರವ ಇದೆ. ಇಡುಮುಡಿ ಚೀಲದಲ್ಲಿ ಒಂದು ಭಾಗದಲ್ಲಿ ತುಪ್ಪದ ತೆಂಗಿನಕಾಯಿ, ಸ್ವಾಮಿಗೆ ಇನ್ನೊಂದು ಭಾಗದಲ್ಲಿ ಸ್ವಾಮಿಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನ ನಾವು ತಗೊಂಡೋಗ್ತೀವಿ, ಯಾತ್ರೆಗೆ ತಗೊಂಡೋಗ್ತೀವಿ. ಇಡುಮುಡಿ ಬಗ್ಗೆ ಏನಕ್ಕೆ ಸ್ವಾಮಿ ತೆಂಗಿನಕಾಯೇ ತುಂಬ ಶ್ರೇಷ್ಠ ಅಂತ ಹೇಳಿದ್ರೆ, ತೆಂಗಿನಕಾಯಿಗೆ 3 ಕಣ್ಣಿದೆ. ಬೇರೆ ಯಾವ ಕಾಯಲ್ಲೂ ಕೂಡ 3 ಕಣ್ಣಿಲ್ಲ. ನೀವು ಸಾಮಾನ್ಯವಾಗಿ ನೋಡಿರ್ಬೋದು. ಆ ಭಗವಂತನ ನಿಯಮ ಏನಂದ್ರೆ ತೆಂಗಿನಕಾಯಿ ಕಲ್ಪವೃಕ್ಷದ ಫಲ. ತೆಂಗಿನಕಾಯಿ ಸ್ವಾಮಿ ಶ್ರೀ ಪರಶಿವನಿಗೆ ತುಂಬಾ ಪ್ರಿಯವಾದಂಥದ್ದು. ತೆಂಗಿನಕಾಯಿನ 3ನೇ ಕಣ್ಣನ್ನು ತೆರೆದು ಎಳೆನೀರು ಅಂತಕ್ಕಂಥ ಬಾಂಧವ್ಯವನ್ನ, ಅಂದರೆ ತನ್ನ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ತಂದೆ ಮತ್ತು ಕುಟುಂಬ, ಆ ನೀರನ್ನು ಅನ್ನೋಂಥ ಒಂದು ಕುಟುಂಬದ ವ್ಯಾಮೋಹ ಅಂತಕ್ಕದ್ದನ್ನು ತೊರೆದು ದೇವನೊಬ್ಬನೇ ಮನಸ್ಸಿನಲ್ಲಿ ಇರಬೇಕು. ಆ ಕ್ರಮಕ್ಕೆ ಈ ತೆಂಗಿನಕಾಯಿನಲ್ಲಿ ಇರುವಂತಹ ನಾರು ನಮ್ಮಲ್ಲಿರುವಂತಹ ಕೆಟ್ಟ ಭಾವನೆಗಳನ್ನು ತ್ಯಜಿಸುವುದು, ಹಾಗೆ ನಾರನ್ನು ಸ್ವಚ್ಛ ಮಾಡುವುದು. ನಂತರ ಬೆಳ್ಳಗಿರುವ ಕಾಯಿ ಅಂದರೆ ಕೊಬ್ಬರಿ ನಮ್ಮ ಆತ್ಮ. ಅದು ತುಪ್ಪ ಕಾಮಧೇನು, ಸಕಲ ದೇವತೆಗಳು ಅಡಗಿರುವಂತಹ ಕಾಮಧೇನುವಿಗೆ ಪವಿತ್ರದ ಹಾಲಿನಿಂದ ಬರುವ ತುಪ್ಪ ಶ್ರೀ ಹರಿಗೆ ಬಹಳ ಪ್ರಿಯವಾದಂಥದ್ದು. ಶ್ರೀಹರಿಗೆ ತೆಂಗಿನಕಾಯಿನ ತುಪ್ಪವೆಂಬ ಭಕ್ತಿಯಿಂದ ತುಂಬಿ, ತೆಂಗಿನಕಾಯಿಗೆ ಭಕ್ತಿಯಿಂದ ನಾವು ತೆಂಗಿನಕಾಯಿಗೆ ತುಪ್ಪವನ್ನು ತುಂಬಿ ಆ ಹರಿಹರ ಪುತ್ರನಿಗೆ ಅಭಿಷೇಕದ ರೂಪದಲ್ಲಿ ಸ್ವಾಮಿಗೆ ಭಕ್ತಿಯಿಂದ ಸಮರ್ಪಿಸಿದಾಗ ಅದು ತುಪ್ಪದ ತೆಂಗಿನಕಾಯಿಯ ಹಾಗೆ ಪರಿವರ್ತನೆ ಆಗುತ್ತೆ. ಅದು ಬಹಳ ಶ್ರೇಷ್ಠವಾದಂಥ ಒಂದು ಮಹತ್ವ. ಜ್ಞಾನ ಅಂತಕ್ಕಂಥ ಇರತಕ್ಕಂಥ ನಮ್ಮ ಒಂದು ತುಪ್ಪವನ್ನು ಜ್ಞಾನದ ರೂಪದ ಪ್ರಕಾರ ಭಗವಂತನಿಗೆ ನಾವು ನೈವೇದ್ಯಕ್ಕೆ ಅಂತಕ್ಕಂಥ ಏನು ಎತ್ಕೊಂಡು ಹೋಗ್ತೀವಿ ತೆಂಗಿನಕಾಯಿ, ಅದನ್ನು ಅಲ್ಲಿ ಹೋದ್ಮೇಲೆ ತೆಂಗಿನಕಾಯಿನ ಯಾವುದಾದ್ರೂ ಒಂದು ಇಡುಮುಡಿಯನ್ನು ಗುರುಸ್ವಾಮಿಯವರ ಕೈಯಲ್ಲಿ ನಾವು ಅದನ್ನು ಬಿಚ್ಚಿಸಿ ನಂತರ ಅದನ್ನು ಹೋಳಂತಕ್ಕದನ್ನು ಒಡೆದ ನಂತರ, ಅಂದರೆ ಈಗ ಶರೀರದಲ್ಲಿ ನಾವು ಒಂದು ಶರೀರ ತೆಂಗಿನಕಾಯಿ, ಆ ಶರೀರದಲ್ಲಿ ನಮ್ಮ ಆತ್ಮವನ್ನು ತುಂಬಿದ್ದೇವೆ. ಈ ಶರೀರದಲ್ಲಿ ನಮ್ಮ ಆತ್ಮವನ್ನು ತುಂಬಿದ ಮೇಲೆ ಆ ತೆಂಗಿನಕಾಯಿ ಹೊಡೆದ ಮೇಲೆ ಏನಾಯಿತು? ಆತ್ಮ ಸತ್ತೋಯ್ತು ಅಲ್ವಾ? ಆ ಸತ್ತೋದಂತಹ ತೆಂಗಿನಕಾಯಿನ ನಾವೇನು ಮಾಡ್ತೀವಿ? ಆತ್ಮನ ಮಾತ್ರ ತಗೋತೀವಿ. ಆ ತೆಂಗಿನಕಾಯಿ ಹೋಳನ್ನ ಎತ್ಕೊಂಡು ಹೋಗ್ಬಿಟ್ಟು ನಮ್ಮ ಒಂದು ಅಲ್ಲೇ ಇರ್ತಕ್ಕಂಥ ಅಗ್ನಿಕೊಂಡಕ್ಕೆ ನಾವು ಹಾಕ್ಬಿಡ್ತೀವಿ. ಆ ಆತ್ಮವಾಗಿರ್ತಕ್ಕಂಥ ಪವಿತ್ರವಾದಂಥ ಆತ್ಮವಾಗಿರ್ತಕ್ಕಂಥ ತುಪ್ಪವನ್ನ ಆ ಹರಿಹರನ ಪುತ್ರ ಅವರಿಬ್ಬರಿಗೂ ಬೇಕಾಗಿರ್ತಕ್ಕಂಥ ತೆಂಗಿನಕಾಯಿ ಮತ್ತು ತುಪ್ಪ ಎರಡು ಹರಿಹರರ ಸಂಕೇತ ಆಗಿರೋದ್ರಿಂದ ಅವರಿಗೆ ಆ ತುಪ್ಪದಿಂದ ಅಭಿಷೇಕ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಆತ್ಮದಲ್ಲಿ ಇರ್ತಕ್ಕಂಥ ಕೆಟ್ಟ ತೊಂದರೆಗಳು, ನಮ್ಮ ಆತ್ಮದಲ್ಲಿರ್ತಕ್ಕಂಥ ನಮ್ಮ ಶರೀರದಲ್ಲಿರ್ತಕ್ಕಂಥ ಕೆಟ್ಟ ಯೋಚನೆಗಳು, ನಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಅವೆಲ್ಲ ಹಾಗೆ ಅವರ ಮೇಲೆ ಹೋಗಿದ್ದ ಅಭಿಷೇಕ ಆದ ನಂತರ ಎಲ್ಲ ಹಾಗೆ ಕರಗಿ ಹೋಗುತ್ತೆ ಅನ್ನೋದು
ಒಂದು ವಾಡಿಕೆ, ಒಂದು ನಂಬಿಕೆ. ಅದಾದ ನಂತರ ನಮಗೆ ಒಳಿತಾಗತ್ತೆ, ಮತ್ತೆ ಪುನರ್ಜನ್ಮ ನಮಗೆ ಸಿಕ್ಕಂಗೆ ನಾವು ಫ್ರೆಶ್ ಆಗ್ತೀವಿ ಅಂತಕ್ಕಂಥ ಭಾವನೆ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಅಭಿಷೇಕವನ್ನು ನಾವು ಮತ್ತೆ ಪುನಃ ಅಭಿಷೇಕವನ್ನು ಮಾಡಿ ಆ ಒಂದು ತುಪ್ಪವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟು ಜ್ಯೋತಿ ಸ್ವರೂಪವಾದಂಥ ದೀಪವನ್ನು ಇಟ್ಟು, ಹಾಗೆ ಆ ತುಪ್ಪದಿಂದ ಮಾಡಿರ್ತಕ್ಕಂಥ ಪ್ರಸಾದವನ್ನು ಬೇರೆಯವರಿಗೆ ಪೂಜೆ ಮಾಡಿ, ಅರವಾಣ ಪಾಯಸ ಆಗಿರ್ಬೋದು, ಪಂಚಕಜ್ಜಾಯ ಆಗಿರ್ಬೋದು, ಅದನ್ನು ಮಾಡಿ ಇವಾಗ ರೆಡಿ ಸಿಗುತ್ತೆ. ಆವಾಗ ತುಪ್ಪದಿಂದ ಅಲ್ಲಿ ಅಭಿಷೇಕವನ್ನು ಮಾಡಿ ಅದನ್ನೇ ತಗೊಂಬಂದು ಮನೆಯಲ್ಲೇ ರೆಡಿ ಮಾಡಿ, ಮನೆಯಲ್ಲಿ ಬೇಯಿಸಿ ಎಲ್ಲ ರೆಡಿ ಮಾಡಿ ಆ ಅಕ್ಕಪಕ್ಕ ಬಂದಿರತಕ್ಕಂಥ ಜನಗಳಿಗೆ ಅದನ್ನೇ ನೈವೇದ್ಯನ ಭಗವಂತನಿಗಿಟ್ಟು ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದಿದ್ದು ಈಗಲೂ ಇದೆ. ಮಾಡೋರು ಮಾಡ್ತಿದ್ದಾರೆ, ಇಲ್ಲಾಂದ್ರೆ ಸನ್ನಿಧಾನದಲ್ಲಿ ಸಿಗುತ್ತೆ ರೆಡಿಯಾಗಿ, ಅದನ್ನು ತಗೊಂಬಂದು ಕೊಡ್ತಿದ್ದಾರೆ. ಇದು ಆ ಒಂದು ತುಪ್ಪದ ಕಾಯಿ ಮತ್ತು ತುಪ್ಪದ ಒಂದು ಮಹತ್ವ. ಈಗ 18 ಮೆಟ್ಟಲುಗಳು ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ 18 ಬೆಟ್ಟಗಳಿದ್ದಾರೆ. ಈಗ ಶಬರಿಮಲೆ ಸುತ್ತಲೂ ಇರತಕ್ಕಂಥದ್ದು 18 ಬೆಟ್ಟಗಳು. ಒಂದು ಪೊನ್ನಂಬಲ ಮೇಡು, ಕರಿಮಲೆ, ಗರುಡಮಲೆ, ನಾಗಕಟ್ಟಿ ಮಲೆ, ಕಾಲಗಟ್ಟಿ ಮಲೆ, ನಾಗಮಲೆ, ಪುದುಚೇರಿ ಮಲೆ, ಸುಂದರಮಲೆ, ಚಿತ್ರಂಬಡ ಮಲೆ, ಕಲ್ಕಿ ಮಲೆ, ಮಾತಂಗ ಮಲೆ, ಇಂಜಿಪಾರ ಮಲೆ, ಮೈಲಾಡು ಮಲೆ, ಶ್ರೀಪಾದ ಮಲೆ, ದೇವರ ಮಲೆ, ನೀಲಕಲ್ ಮಲೆ, ತಳಪಾರ ಮಲೆ, ನೀಲಿಮಲೆ, ಶಬರಿಮಲೆ. ಈ ಅಯ್ಯಪ್ಪ ಸ್ವಾಮಿ ನೆಲೆಸಿರ್ತಕ್ಕಂಥದ್ದು ಶಬರಿಮಲೆಯಲ್ಲಿ ನೆಲೆಸಿದ್ದಾರೆ. 18 ಸುತ್ತಲಿರ್ತಕ್ಕಂಥದ್ದು 18 ಮೆಟ್ಟಲು. ಮಹಿಷಿಯನ್ನ ಯಾವಾಗ ಸಂಹಾರ ಮಾಡಿ ಸ್ವಾಮಿ ಅಂತಕ್ಕಂಥ ಮತ್ತೆ ಪುನಃ ಆ ಹುಲಿಯನ್ನ ಹಾಲನ್ನು ತೆಗೆದುಕೊಂಡು ಅರಮನೆಗೆ ಹಿಂತಿರುಗುವಾಗ ಆ ತಾಯಿ ಶಬರಿ ತಾಯಿ ತಪಸ್ಸು ಮಾಡಿದಂತಹ ಒಂದು ಮಲೆಯೇ ಶಬರಿಮಲೆ. ಆ ಎಮ್ಮ ಆ ಒಂದು ಅಯ್ಯಪ್ಪ ಸ್ವಾಮಿಯ ಆ ಒಂದು ಹುಲಿ ಮೇಲೆ ಕುಳಿತುಕೊಂಡು ಬಂದಿರತಕ್ಕಂಥ ಅವತಾರವನ್ನು ನೋಡಿ ಸಾಕ್ಷಾತ್ ಶ್ರೀಧರನೇ ಬಂದಿದ್ದಾರೆ, ಕೇಶವನೇ ಬಂದಿದ್ದಾನೆ, ರಾಮನೇ ಬಂದಿದ್ದಾನೆ ಅಂತ ತಿಳ್ಕೊಂಡು ಆಕೆ 18 ಸಾರಿ ಪ್ರದರ್ಶನೆ ಮಾಡಿ ಆಕೆ ಆತನಿಗೆ ನಮಸ್ಕಾರ ಮಾಡಿದ ಮೇಲೆ, ಸ್ವಾಮಿಗೆ ನಮಸ್ಕಾರ ಮಾಡಿದ ಮೇಲೆ, ನಿನ್ನ ಇಷ್ಟಾರ್ಥ ಏನು ಅಂತ ಕೇಳಿದ ಮೇಲೆ ಆ ಎಮ್ಮ ಕೇಳುವಂಥ ವರಕ್ಕೆ ವರದಾನ ಕೊಟ್ಟಿರ್ತಕ್ಕಂಥದ್ದೇ ಈ ಶಬರಿಮಲೆಯಲ್ಲಿ ಆತ ನೆನೆಸಿರ್ತಕ್ಕಂಥದ್ದು. ಹಾಗೆ ಸ್ವಾಮಿಯವರು ವಿಷಯ ಏನು ತಿಳಿಸ್ತಾರೆ ಅಂತ ಹೇಳಿದ್ರೆ, ಅಮ್ಮ ನೀನು ನೀನು ಶಬರಿ ಆಗಿರೋದ್ರಿಂದ ಇಲ್ಲೇ ತಪಸ್ಸನ್ನು ಮಾಡಿ ನನಗೆ 18 ಬಾರಿ ನಮಸ್ಕಾರ ಮಾಡಿದ್ದೀಯಾ, ನಾನು ನಿನ್ನ ನೆಲೆಯಲ್ಲೇ ನೆಲೆಸ್ತೀನಿ. ಹಾಗೆ ನನ್ನ ಮಂದಿರಕ್ಕೆ ನೀನು 18 ಬಾರಿ ಏನು ನಮಸ್ಕಾರ ಮಾಡಿದ್ದೀಯಾ, ಆ 18 ಮೆಟ್ಟಲುಗಳನ್ನತಕ್ಕದನ್ನು ಪರಶುರಾಮರ ಕೈಲಿ, ಸಿದ್ಧ ಪುರುಷರ ಕೈಲಿ ಪ್ರತಿಷ್ಠಾಪನೆ ಮಾಡಿ ನಾನು ಅಲ್ಲೇ ಸ್ಥಿರವಾಗಿ ನೆಲೆ ಆಗ್ತೀನಿ ಅಂತ ಹೇಳಿರ್ತಕ್ಕಂಥದ್ದಕ್ಕೆ ಇದು ಮೂಲ ವಿಷಯ. 18 ಮೆಟ್ಟಲುಗಳಾಗಿರ್ತಕ್ಕಂಥ. ದಯವಿಟ್ಟು ವ್ರತದಿಂದ ಶಬರಿಮಲೆಗೆ ಹೋಗಿ, ವ್ರತದಿಂದ ಶಬರಿಮಲೆಗೆ ಬನ್ನಿ. ಎಲ್ಲಂದ್ರೆ ಇಲ್ಲಿ ಮಾಲೆನ ಕಿತ್ತಾಕಬೇಡಿ, ಎಲ್ಲಂದ್ರೆ ಇಲ್ಲಿ ಮಾಲೆನ ತೆಗಿಬೇಡಿ. ಎಲ್ಲಿ ಮಾಲೆ ಹಾಕಿರ್ತೀವೋ ಅಲ್ಲೇ ಬಂದು ಮಾಲೆ ವಿಸರ್ಜನೆ ಮಾಡಬೇಕು. ಎಲ್ಲೋ ಮಧ್ಯದ ಭಾಗದಲ್ಲಿ ನಾವು ಬಿಸಾಕ್ಬಿಟ್ಟು, ಯಾವುದೋ ಮರದಲ್ಲಿ ನಾವು ನೇತಾಡ್ಬಿಟ್ಟು, ಯಾವುದೋ ಮರಕ್ಕೆ ಹಾಕಿ ಯಾವುದೋ ಗಿಡಕ್ಕೆ ಹಾಕಿದ್ದೀವಿ, ನದಿಗೆ ಹಾಕ್ಬಿಟ್ಟಿದ್ದೀವಿ ಅಂದರೆ ಅದು ಆಗದೇ ಇರ್ತಕ್ಕಂಥ ಒಂದು ಸಮಸ್ಯೆ ಅದು. ಯಾತಕ್ಕೆ ಅಂತ ಹೇಳಿದ್ರೆ, ಒಂದೇ ಒಂದು ಸಣ್ಣ ವಿಷಯ ಹೇಳ್ತೇನೆ. 200 ರೂಪಾಯಿ ಕೊಟ್ಟರೆ 2 ಮಾಲೆ ಸಿಗುತ್ತೆ, ಮಾಲೆ ಹಾಕ್ಕೊಂತಾರೆ. 2 ಡ್ರೆಸ್ ಬಟ್ಟೆ ಸಿಗುತ್ತೆ, ಬಟ್ಟೆ ಹಾಕ್ಕೊಂತಾರೆ, ಎತ್ಕೊಂಡೋಗಿ ನದಿಲಿ ಬಿಟ್ಬಿಡ್ತಾರೆ. ಆ ಮಾಲೆನ ಎಲ್ಲಂದ್ರೆ ಇಲ್ಲಿ ಎಸ್ಬಿಡ್ತಾರೆ. ಅದೇ ಮಾಲೆಯನ್ನು ನೀವು ಚಿನ್ನದಲ್ಲೋ ಬೆಳ್ಳಿಯಲ್ಲಿ ಮಾಡಿಸ್ಕೊಳ್ಳಿ. ಆ ಚಿನ್ನದಲ್ಲೋ ಬೆಳ್ಳಿಯಲ್ಲೋ ಮಾಡಿಸ್ಕೊಂಡಿರ್ತಕ್ಕಂಥ ಮಾಲೆನ ಎತ್ಕೊಂಡೋಗ್ಬಿಟ್ಟು ನದಿಯಲ್ಲೋ ಬಿಟ್ಬಿಟ್ಟು, ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಮರಕ್ಕೆ ಏನಾದರೂ ಹಾಕ್ಲಿಕ್ಕೆ ಸಾಧ್ಯ ಉಂಟಾ? ಇದು ಪವಿತ್ರವಾದಂಥ ಮಾಲೆ. ಒಂದೊಂದು ವರ್ಷ ನಾವು ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದಷ್ಟು ಈ ಮಾಲೆಗೆ ಇರ್ತಕ್ಕಂಥ ಮಹತ್ವನ ತುಂಬ ವಿಶೇಷವಾದಂಥದ್ದು. ಎಲ್ಲಂದ್ರೆ ಇಲ್ಲಿ ಮಾಲೆ ತೆಗಿಬೇಡಿ. ದಯಮಾಡಿ ಎಲ್ಲಿ ನೀವು ಮಾಲೆನ ಹಾಕ್ತಿರೋ ಅಲ್ಲಿ ಶಬರಿಮಲೆ ಮುಗಿಸ್ಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಂಡ್ಬಂದು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿ, ನಿಮ್ಗೆ ಎಲ್ಲದರಲ್ಲೂ ಒಳ್ಳೇದಾಗಲಿ ಅಂತೇಳಿ ಮತ್ತೆ ತಂದೆ ತಾಯಿ ಹತ್ರ ಪರ್ಮಿಷನ್ ತಗೊಂಡು ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಮಾಲೆ ವಿಸರ್ಜನೆ ಮಾಡಿ ಗುರುಸ್ವಾಮಿ ಕೈಯಿಂದ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ವ್ರತವಿಲ್ಲದ ಪೂಜೆ ಏನು ಪ್ರಯೋಜನವಿಲ್ಲ. ಬಹಳ ಪ್ರೀತಿಯಿಂದ ಭಯಭಕ್ತಿಯಿಂದ ಸೇವೆ ಮಾಡಿ, ಭಯಭಕ್ತಿಯಿಂದ ವ್ರತಾಚರಣೆ ಮಾಡಿ, ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಬಯಸ್ತಾ ನನ್ನ ಈ 2 ವಿಷಯಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ವಾಮಿ ಶರಣ. ನಮ್ಮ ಸನ್ನಿಧಿ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.